ಯತೀಂದ್ರ ಸ್ಪರ್ಧೆ ಬಗ್ಗೆ ಯಾರು ಹೇಳಿದ್ರು ನಾವು ಸ್ಪರ್ಧೆ ಮಾಡ್ತಾ ಇದ್ರು ಅಂತಿದ್ದವ್ರು ಈಗ ಮುಖಂಡರುಗಳು ಯತೀಂದ್ರ ಸ್ಪರ್ಧೆ ಮಾಡಬೇಕು ಅನ್ನೋ ಮಾತುಗಳನ್ನ ಆಡ್ತಾ ಇದ್ದಾರೆ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಕಾಂಗ್ರೆಸ್ನವರು ಕ್ಯಾಂಡಿಡೇಟನ್ನು ಹುಡುಕ್ತಾ ಇದ್ದಾರೆ ಅನ್ನೋದೇ ಸುದ್ದಿ ಕೇಳಿ ಬರ್ತಾ ಇತ್ತು. ಯತೀಂದ್ರ ಸಿದ್ದರಾಮಯ್ಯನವ್ರು ನಿಂತರೆ ಭಾಳ ಒಳ್ಳೆಯದು. ಅದೊಂಥರ ಹೇಗಿರುತ್ತೆ ಅಂದರೆ, ಯತೀಂದ್ರ ಸಿದ್ದರಾಮಯ್ಯ ಪ್ರತಾಪ್ ಸಿಂಹ ಫೈಟ್ ಅಂತಂದರೆ ನಿಮಗೆ ಮಾಧ್ಯಮದವರಿಗೂ ಒಂದಷ್ಟು ಸುದ್ದಿ ಸಿಗುತ್ತೆ. ಆದರೆ ಅದು ಸ್ಪರ್ಧೆ ಹೇಗಿರುತ್ತೆ ಅಂದರೆ, ಡಾಕ್ಟರ್ ಯತೀಂದ್ರ ಸನ್ ಆಫ್ CM ಸಿದ್ದರಾಮಯ್ಯ ವರ್ಸಸ್ ಪತ್ರಕರ್ತ ಪ್ರತಾಪ್ ಸಿಂಹ ಮಜಾ ಇರುತ್ತೆ. ಕುಮಾರಸ್ವಾಮಿ ನನ್ನೆ JDS ಮುಖಂಡರು ಮಾಜಿ ಮುಖ್ಯಮಂತ್ರಿಗಳು ಆಗಿರುವಂತಹ ಕುಮಾರಣ್ಣವರನ್ನು ಬಿಡದಿಯಲ್ಲಿರುವಂಥ ಅವ್ರ ಮನೆಯಲ್ಲಿ ಭೇಟಿಯಾಗಿ ನಾನು ಮಾತುಕತೆಯನ್ನು ಕೂಡ ನಡೆಸಿದೆ. ಮೂಲತಃ ನಾನು ಅಲ್ಲಿಗೆ ಹೋಗಿದ್ದು ಇತ್ತೀಚೆಗೆ ನನ್ನ ತಮ್ಮನನ್ನು ಮರಗಳತನದ ವಿಚಾರದಲ್ಲಿ ಅನಗತ್ಯವಾಗಿ ಎಳೆತಂದು FIRನಲ್ಲಿ ಹೆಸರೇ ಇಲ್ಲದಿದ್ದವನಿಗೆ ಅರೆಸ್ಟ್ ಮಾಡಿ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡೋಂತಹ ಒಂದು ದುರುದ್ದೇಶಪೂರಿತ ರಾಜಕೀಯ ಷಡ್ಯಂತ್ರ ಏನು ನಡೀತೋ ಅದ್ರ ಬಗ್ಗೆ ಕೂಲಂಕಷವಾಗಿ ಜನಕ್ಕೆ ಅರ್ಥವಾಗುವ ರೀತಿಯಲ್ಲಿ ದಾಖಲೆ ಸಮೇತ ಸತ್ಯ ಸಂಗತಿಯನ್ನು ಬಿಚ್ಚಿಟ್ಟಂತಹ ಕುಮಾರಣ್ಣನಿಗೆ ನಾನು ವೈಯಕ್ತಿಕವಾಗಿ ಹೋಗಿ ಧನ್ಯವಾದವನ್ನು ಕೃತಜ್ಞತೆಯನ್ನು ಅರ್ಪಿಸಿದೆ. ಹಾಗೆ BJP JDS ಮೈತ್ರಿ ಇಡೀ ರಾಜ್ಯದಲ್ಲಿ ಇರೋದರಿಂದ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನನಗೆ ಅವರ ಆಶೀರ್ವಾದ ಮತ್ತು ಬೆಂಬಲ ಬೇಕು ಅಂತೇಳಿ ಅವ್ರು ಕೇಳಿಕೊಂಡೆ. ಯಾಕಂದರೆ 2014ರಿಂದಲೂ ಕೂಡ ಭಾಳ ನಾನು BJP ಕ್ಯಾಂಡಿಡೇಟ್ ಆದರೂ ನನಗೆ ಆಲ್ ಪಾರ್ಟಿ ವೋಟರ್ಸ್ ಇದ್ದಾರೆ. JDS ಮತ್ತು ಕಾಂಗ್ರೆಸ್ನಲ್ಲಿರುವಂಥವರು ಕೂಡ ಮೋದಿಜಿ ಭಕ್ತರು ಯಾರಿದ್ದಾರೆ ಅವರು ಕೂಡ ನನಗೆ ವೋಟ್ ಹಾಕ್ತಾಯಿದ್ರು. ಸರಿ, ನಮ್ಮದು ಅಧಿಕೃತವಾದಂಥ ಮೈತ್ರಿ JDS ಪಕ್ಷದಿಂದ ಜೊತೆ ಇದೆ. ಕಾಂಗ್ರೆಸ್ನಲ್ಲೂ ಮೋದಿಜಿಯವ್ರ ಬಗ್ಗೆ ಸದಭಿಪ್ರಾಯ ಇರುವಂಥವ್ರು ವೋಟ್ ಹಾಕ್ತಾರೆ. ಆದರೆ JDSನವರು ಈ ನಮ್ಮ ಜೊತೆ ಅಧಿಕೃತವಾದಂಥ ಮೈತ್ರಿಯಲ್ಲಿ ಇರೋದ್ರಿಂದ ಅವರು ದೊಡ್ಡ ಪ್ರಮಾಣದಲ್ಲಿ ಇಳಿದು ಕೆಲಸವನ್ನು ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಹಾಗಾಗಿ ಕುಮಾರಣ್ಣನ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ, ಅವರ ಬೆಂಬಲವನ್ನು ಪಡ್ಕೊಳ್ಳಿಕ್ಕೆ ಹೋಗಿದ್ದೆ. ಅವರ ಬೆಂಬಲ, ಅವರ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬಹಳಷ್ಟು ದಿನಗಳಿಂದ ಒಂದು ಪ್ರಾಪರ್ ಆದಂಥ ಎಂಟ್ರಿ ಎಕ್ಸಿಟ್ ಅನ್ನೋದು ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣಕ್ಕೆ ಇಲ್ಲ. ಅಲ್ಲಿ ಎಲ್ಲಿಂದಲೂ ವೆಹಿಕಲ್ಗಳು ಬರ್ತಾ ಇದೆ, ಜನಕ್ಕೆ ಸಮಸ್ಯೆ ಆಗ್ತಾಯಿದೆ ಅಂತ ಒಂದು ಕೂಗಿತ್ತು. ಹಾಗೆ ಒಂದು ರೆಸ್ಟ್ ಏರಿಯಾ ಬೇಕಿತ್ತು. ಅಂದರೆ ಜನಕ್ಕೆ ಊಟ ತಿಂಡಿ ಮಾಡೋದಕ್ಕೆ ಒಂದು ರೆಸ್ಟ್ ಏರಿಯಾನು ಕೂಡ ಬೇಕಿತ್ತು. ಹಾಗೆ ಕೊಲಂಬಿಯಾ ಅಥವಾ ಇಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿಗೆ ಎಂಟ್ರಾಗೋ ಸಂದರ್ಭದಲ್ಲಿ ಏನಿದೆ, ಹಿಂದೆ ಕೊಲಂಬಿಯಾ ಹಾಸ್ಪಿಟಲ್ ಇತ್ತು, ಆ ಭಾಗದಲ್ಲಿ ಒಂದು ಅಲ್ಲಿ ಬಾಟಲ್ ನೆಕ್ ಆಗಿರೋದ್ರಿಂದ ಅಲ್ಲಿ ಒಂದು ಫ್ಲೈಓವರ್ ಥರ ಬೇಕಿಲ್ಲ, ಕ್ಲೋವರ್ ಲಿಫ್ಟ್ ಬೇಕು ಅನ್ನೋದೊಂದು ಬೇಡಿಕೆ ಇತ್ತು. ಮೈಸೂರಿಂದ ಹೋಗಿ ಕುಂಬಳಗೋಡು ಫ್ಲೈಓವರ್ ಇಳಿದಾದ ಕೂಡಲೇ ಅಲ್ಲಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಏನಿದೆ ಅಲ್ಲಿ ಮುಂದೆ ಅಲ್ಲಿ ಬಾಟಲ್ ನೆಕ್ ಥರ ಆಗ್ತಿದ್ದು, ರೋಡ್ ಕಿರಿದಾಗ್ತಾ ಇತ್ತು. ನೈಸ್ ಜಂಕ್ಷನ್ ಕೂಡ ಬರ್ತಾಯಿದೆ. ಅಲ್ಲಿ ರೋಡ್ ವೈಡ್ನಿಂಗು ಒಂದಷ್ಟು ಲ್ಯಾಂಡ್ ಅಕ್ವಿಷನ್ ಆಗಬೇಕಿತ್ತು. ಹಾಗಾಗಿ ಈ ಒಂದು ಪ್ರಪೋಸಲ್ನ, ಒಂದು ಸ್ಟ್ಯಾಂಡ್ ಅಲೋನ್ ಪ್ರಪೋಸಲ್ನ ನಾವು ಮಾಡಿ ಇವೆಲ್ಲದಕ್ಕೂ ಅಪ್ರೂವಲ್ನ ಕೊಡಬೇಕು ಅಂತ ನಿತಿನ್ ಗಡ್ಕರಿ ಅವ್ರನ್ನ ಕೇಳ್ಕೊಂಡಿದ್ದೆ. ಅವರು ಸಿವಿಲ್ ವರ್ಕು ಅಂದರೆ ಕನ್ಸ್ಟ್ರಕ್ಷನ್ ಕಾಸ್ಟು, ನಿರ್ಮಾಣ ವೆಚ್ಚಕ್ಕೆ 688 ಕೋಟಿ ರೂಪಾಯಿನ ಅಪ್ರೂವಲ್ನ ಕೊಟ್ಟಿದ್ದಾರೆ. ಸದ್ಯದಲ್ಲೇ ಟೆಂಡರ್ ಆಗಿ ಅದು ಕಾಮಗಾರಿಯನ್ನು ಶುರು ಮಾಡಿಸ್ಬೇಕು ಅನ್ನೋ ನಮ್ಮ ಉದ್ದೇಶ. ಅದೇ ರೀತಿ ಲ್ಯಾಂಡ್ ಅಕ್ವಿಷನ್ಗೆ ಸುಮಾರು ಒಂದು 500 ಕೋಟಿ ಬೇಕಾಗುತ್ತೆ. ಹೀಗೆ ಸುಮಾರು ಒಂದು 1200 ಕೋಟಿ ರೂಪಾಯಿ ಹೆಚ್ಚುವರಿ ವೆಚ್ಚ ಆಗ್ತಿದೆ. ಇದಿಷ್ಟನ್ನು ಕೂಡ ನಮ್ಮ ಮೋದಿಜಿ ಸರ್ಕಾರ ಹಾಗೂ ಕೇಂದ್ರ ಸಚಿವರಾಗಿರುವಂಥ ನಿತಿನ್ ಗಡ್ಕರಿ ಸಾಹೇಬರು ಕೊಟ್ಟಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೀನಿ. ಇನ್ನೊಂದು 6-8 ತಿಂಗಳಲ್ಲಿ ಮೈಸೂರು ಮತ್ತು ಬೆಂಗಳೂರು ನಡುವಿನ ಹೈವೇನಲ್ಲಿ ಏನು ಸಣ್ಣ ಪುಟ್ಟ ಲೋಪದೋಷಗಳಿದ್ದಾವೆ ಅಷ್ಟನ್ನು ಕೂಡ ಸರಿಪಡಿಸ್ತೀವಿ. ಸರ್ವಿಸ್ ರೋಡ್ ಸಮೇತವಾಗಿ ಅವರಿಗೂ ಕೂಡ ಸ್ಲಿಪ್ ರೋಡ್ಗಳನ್ನ ಕೊಟ್ಟು, ಎಲ್ಲೆಲ್ಲಿ ಜಂಕ್ಷನ್ ಇದೆ ಅಲ್ಲಿ ಸ್ಲಿಪ್ ರೋಡ್ಗಳನ್ನ ಕೊಡ್ತೀವಿ. ಅದ್ರ ಜೊತೆಗೆ ಫುಟ್ ಓವರ್ ಬ್ರಿಡ್ಜ್ಗಳನ್ನ ಮಾಡ್ತೀವಿ. ಈ ಹೈವೇನಲ್ಲಿ ಎಲ್ಲೂ ಹಂಪ್ಗಳಿಲ್ಲ. ಸರ್ವಿಸ್ ರೋಡಲ್ಲಿ ಅದೇನಾಗುತ್ತೆ ಅಂದರೆ, ಎಲ್ಲೆಲ್ಲಿ ಅಂಡರ್ ಪಾಸ್ಗಳಿರ್ತದೆ ಅಲ್ಲಿಂದ ಸಂಜೆ ಬರಬೇಕಾದ್ರೆ ಸ್ವಲ್ಪ ಎಲ್ಲ ಬೇರೆ ಬೇರೆ ಥರ ಬರ್ತಾ ಇರ್ತಾರೆ, ಆಯಿತಾ, ಅವರು ಲೋಕಾಭಿರಾಮವಾಗಿ ಬರ್ತಾ ಇರ್ತಾರೆ. ಅಂಥವ್ರಿಗೆಲ್ಲರೂ ಕೂಡ ಮುಂದೆ ಇದು ಸ್ಪೀಡ್ ಬ್ರೇಕರ್ ಇದೆ, ಸ್ವಲ್ಪ ನಿಧಾನವಾಗಿ ಚಲಿಸಿ ಅಂತ ಹೇಳೋದಕ್ಕೋಸ್ಕರ ಅಂಥವೆಲ್ಲ ಹಾಕಿರ್ತೀವಿ. ಅದು ಜನರ ಸುರಕ್ಷತೆಗೋಸ್ಕರ.